ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಏನು ತಿಂತಾರೆ ಅಂತ ಇತ್ತೀಚೆಗಷ್ಟೇ ಒಂದು ವಿಡಿಯೋ ಮಾಡಿದ್ವಿ. ಅದರಲ್ಲಿ ಗಗನಯಾತ್ರಿಕರ ಊಟ ತಿಂಡಿ ಬಗ್ಗೆ ತಿಳ್ಕೊಂಡಿದ್ವಿ. ಆ ವಿಡಿಯೋ ನೋಡಿದ ಬಹಳಷ್ಟು ಪ್ರೇಕ್ಷಕರು ಬಾಹ್ಯಾಕಾಶದಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಹೆಂಗೆ, ನೀರೆಲ್ಲಿಂದ ಸಿಗುತ್ತೆ, ಉಸಿರಾಡೋಕ್ಕೆ ಗಾಳಿ ಹೇಗೆ ಸಿಗುತ್ತೆ ಅಂತ ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು. ಆ ಎಲ್ಲ ಅನುಮಾನಗಳು ಕುತೂಹಲಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಮೊದಲಿಗೆ ಬಾಹ್ಯಾಕಾಶ ಕೇಂದ್ರದಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಹೇಗಿರುತ್ತೆ, ಅಲ್ಲಿ ಗಗನಯಾತ್ರಿಕರು ನಿತ್ಯ ಕರ್ಮಗಳನ್ನ ಹೇಗೆ ಮುಗಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಗಗನಯಾತ್ರಿಕರು ಇಡೀ ದೇಹವನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ವೆಟ್ ವೈಪ್ಗಳನ್ನು ಬಳಸ್ತಾರೆ. ನೀರು ಬೇಕಿರೋದ ಶಾಂಪೂ ಬಳಸಿ ತಲೆಯನ್ನು ತೊಳೆದುಕೊಳ್ತಾರೆ. ಸೋಪ್ ವಾಟರನ್ನು ಕೂಡ ಬಳಸೋದು ಇದೆ. ಇನ್ನು ಹಲ್ಲು ಉಜ್ಜೋಕೆ ಪೇಸ್ಟ್ ಬ್ರಷ್ ಬಳಸ್ತಾರೆ. ಹಲ್ಲು ಉಜ್ಜಿದ ಮೇಲೆ ಅದನ್ನು ಟಿಶ್ಯೂನಲ್ಲಿ ಉಗುಳಬಹುದು ಅಥವಾ ನುಂಗಿಕೊಂಡ್ರೂ ಹೆಚ್ಚು ಸಮಸ್ಯೆ ಅಂತೂ ಇರಲ್ಲ. ಇನ್ನು ಭೂಮಿಯ ಮೇಲೆ ಹೊಟ್ಟೆಯಲ್ಲಿ ಒತ್ತಡ ಸೃಷ್ಟಿಯಾಗೋ ಹಾಗೆಯೇ ಗಗನಯಾತ್ರಿಗಳಿಗೂ ಬಾಹ್ಯಾಕಾಶದಲ್ಲಿ ತೇಲೋ ಸ್ಥಿತಿಯಲ್ಲೂ ಕೂಡ ಆ ಒತ್ತಡ ಸೃಷ್ಟಿಯಾಗುತ್ತೆ. ಮಲಮೂತ್ರ ವಿಸರ್ಜನೆಗೆ ಅರ್ಜೆಂಟ್ ಆದಾಗ ಅದನ್ನು ಹೊರಗೆ ಹಾಕೋಕ್ಕೆ ಅಲ್ಲೊಂದು ಸೆಟಪ್ ಇರುತ್ತೆ. ಮನೆಗಳಲ್ಲಿರೋ ಹಾಗೆ ಚಿಕ್ಕ ಶೌಚಾಲಯ, ಅಲ್ಲಿ ಉದ್ದಗಿನ ಪೈಪ್ ಮತ್ತು ಕುರ್ಚಿ ಥರ ಕಾಣೋ ಕಮೋಡ್ ಇರುತ್ತೆ. ಇಲ್ಲೇ 1-2 ಎಲ್ಲವನ್ನ ಮುಗಿಸ್ಕೊಳ್ಬೇಕು. ಇಲ್ಲಿ ಬಾಗಿಲು ಹಾಕ್ಕೊಳ್ಳೋಕ್ಕೂ ವ್ಯವಸ್ಥೆ ಇರುತ್ತೆ. ನೀವು ವಿಮಾನದ ಪ್ರಯಾಣ ಮಾಡಿದರೆ ಈ ರೀತಿ ಟಾಯ್ಲೆಟನ್ನು ಸಣ್ಣ ಅನುಭವ ಆಗಿರುತ್ತೆ. ಅಲ್ಲಿ ಮಲಮೂತ್ರ ಆದಮೇಲೆ ಅದನ್ನು ಸ್ವಚ್ಛಗೊಳಿಸೋಕೆ ನೀರು ಬರಲ್ಲ. ವ್ಯಾಕ್ಯೂಮ್ ಫ್ಲೆಶ್ ಗಾಳಿಯ ಮೂಲಕ ವೇಗವಾಗಿ ಎಲ್ಲವನ್ನ ಎಳೆದುಕೊಂಡು ಬಿಡುತ್ತೆ. ಇದೇ ರೀತಿನೇ ಬಾಹ್ಯಾಕಾಶ ಕೇಂದ್ರದಲ್ಲಿ ಇರೋ ದೊಡ್ಡ ಪೈಪ್ ಕೂಡ ವರ್ಕ್ ಆಗುತ್ತೆ. ಇದನ್ನು ಆನ್ ಮಾಡಿ ನಳಿಕೆ ರೀತಿಯ ಭಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಪೈಪ್ನೊಳಗೆ ಎಲ್ಲವೂ ಸೇರಿಕೊಳ್ಳುತ್ತೆ. ಇಲ್ಲವಾದರೆ ಗುರುತ್ವ ಬಲ ಕಡಿಮೆ ಇರೋದ್ರಿಂದ ಎಲ್ಲವೂ ಹನಿ ಹನಿಯಾಗಿ ಇಡೀ ಕೇಂದ್ರದ ತುಂಬ ಹೋಗುತ್ತೆ. ಅದನ್ನೆಲ್ಲ ಸಂಗ್ರಹ ಮಾಡೋದೇ ದೊಡ್ಡ ತಲೆನೋವು ಆಗೋಗುತ್ತೆ. ಇನ್ನು ನಂಬರ್ 2, ಮಲ ವಿಸರ್ಜನೆ ಸ್ವಲ್ಪ ಸವಾಲಿನ ಕೆಲಸನೇ. ಅರ್ಜೆಂಟ್ ಆದ ತಕ್ಷಣ ಪಟಕ್ಕನೆ ಹೋಗಿ ಕೂತು ಕೆಲಸ ಮುಗಿಸಿ ಫ್ಲಶ್ ಮಾಡಿ ಎದ್ದು ಬರೋಷ್ಟು ಸರಳವಾಗಿ ಇರೋದಿಲ್ಲ. ಒಂದಷ್ಟು ಸ್ವಿಚ್ಗಳನ್ನು ಆನ್ ಮಾಡ್ಕೊಳ್ಬೇಕು. ವಿಸರ್ಜನೆಗೆ ಕಮೋಡ್ನಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕಿದ್ಯಾ ಅನ್ನೋದನ್ನು ನೋಡ್ಕೊಳ್ಬೇಕು. 5-6 ಇಂಚಿನಷ್ಟು ಕೊಳವೆ ಅಂತ ಭಾಗದಲ್ಲಿ ಮಲ ವಿಸರ್ಜನೆ ಮಾಡಿ ಮುಗಿಸ್ಬೇಕು. ಮೊದಲೇ ಹೇಳ್ದಂತೆ ಕೆಲವು ಸ್ವಿಚ್ ಆನ್ ಮಾಡ್ತಿದ್ದಂತೆ ಒಳಗೆ ಎಳೆದುಕೊಳ್ಳೋ ಗಾಳಿಯ ಒತ್ತಡ ಕಮೋಡ್ನಲ್ಲಿ ಮತ್ತು ಪೈಪ್ನಲ್ಲಿ ಸೃಷ್ಟಿಯಾಗುತ್ತೆ. ವಿಸರ್ಜನೆ ಮಾಡೋ ಮಲ ಕೊಳವೆಯೊಳಗಿನ ಕವರ್ನಲ್ಲೇ ಉಳಿಯುತ್ತೆ. ಸೊ ಹೊಟ್ಟೆ ಖಾಲಿ ಆದಮೇಲೆ ಆ ಕವರನ್ನು ಸುತ್ತಿ ಬಕೆಟ್ನೊಳಗಿನ ಸಂಗ್ರಹಕ್ಕೆ ತಳ್ಳಬೇಕು. ಇನ್ನು ಸ್ವಚ್ಛಗೊಳಿಸ್ಕೊಳ್ಳೋಕ್ಕೆ ಹಲವು ಬಗೆಯ ಟಿಶ್ಯೂಗಳು ಇರ್ತವೆ. ಅದನ್ನೇ ಬಳಸಿ ಒರೆಸ್ಕೊಳ್ಬೇಕು. ಅಲ್ಲಿಗೆ ಟಾಯ್ಲೆಟ್ನ ಟೂರ್ ಮುಕ್ತಾಯ. ಉಸಿರಾಡೋಕೆ ಎಲ್ಲಿಂದ ಬರುತ್ತೆ ಗಾಳಿ? ಬಾಹ್ಯಾಕಾಶದಲ್ಲಿ ನೀರಿನ ವ್ಯವಸ್ಥೆ ಹೇಗೆ? ಮನುಷ್ಯರು ಎಲ್ಲೇ ಹೋದ್ರೂ ಬದುಕೋಕೆ ಗಾಳಿ, ಅದರಲ್ಲಿ ಆಕ್ಸಿಜನ್ ಇರಲೇಬೇಕು. ಇನ್ನು ನೀರು ಕುಡಿಯದೆ ಹೆಚ್ಚು ದಿನ ಬದುಕೋಕ್ಕೂ ಆಗಲ್ಲ. ನೀರು ಮತ್ತು ಗಾಳಿ ಎರಡನ್ನೂ ಉತ್ಪಾದಿಸೋ ಹಾಗೂ ಅದನ್ನೇ ಮತ್ತೆ ಬಳಸುವಂತೆ ಮಾಡೋಕ್ಕೆ ನಾಸಾ ವಿಶೇಷ ವ್ಯವಸ್ಥೆಯನ್ನು ಬಾಹ್ಯಾಕಾಶ ಕೇಂದ್ರದಲ್ಲಿ ಅಳವಡಿಕೆ ಮಾಡಿದೆ. ಇದನ್ನು ಎನ್ವಿರಾನ್ಮೆಂಟಲ್ ಕಂಟ್ರೋಲ್ ಆ್ಯಂಡ್ ಲೈಫ್ ಸಪೋರ್ಟ್ ಸಿಸ್ಟಮ್ ಅಥವಾ ಶಾರ್ಟ್ ಆಗಿ ಇಕ್ಲಿಸ್ ಅಂತ ಕರೆಯಲಾಗುತ್ತೆ. ಬಾಹ್ಯಾಕಾಶ ಕೇಂದ್ರದಲ್ಲಿರೋ ಈ ವ್ಯವಸ್ಥೆಯಿಂದಲೇ ಗಗನಯಾತ್ರಿಕರಿಗೆ ಉಸಿರಾಡೋಕ್ಕೆ ಗಾಳಿ ಮತ್ತು ನೀರಿನ ಪೂರೈಕೆ ಆಗುತ್ತೆ. ಇಂಗಾಲದ ಡೈಆಕ್ಸೈಡನ್ನು ಕ್ಯಾಬಿನಿಂದ ಆಚೆ ಹಾಕೋದು, ಒಳಗಿನ ವಾತಾವರಣದಲ್ಲಿ ತೇವಾಂಶವನ್ನು ಕಾಪಾಡೋದು ಹಾಗೂ ಉಷ್ಣಾಂಶವನ್ನು ಸರಿಯಾದ ಮಟ್ಟದಲ್ಲಿ ಇರುವಂತೆ ನೋಡ್ಕೊಳ್ಳೋದೇ ಇಕ್ಲಿಸ್ನ ಕೆಲಸ. ಬಾಹ್ಯಾಕಾಶ ಕೇಂದ್ರಕ್ಕೆ ಆಗಾಗ್ಗೆ ಅಗತ್ಯ ವಸ್ತುಗಳನ್ನು ಪೂರೈಸೋಕೆ ಭೂಮಿಯಿಂದ ಸ್ಪೇಸ್ ಕ್ರಾಫ್ಟ್ಗಳನ್ನು ಕಳಿಸಲಾಗುತ್ತೆ. 3-4 ತಿಂಗಳಿಗೆ ಒಮ್ಮೆ ಆಹಾರ, ನೀರು ಅಥವಾ ಇನ್ಯಾವುದೇ ಪರಿಕರಗಳನ್ನ ಹೊತ್ತ ವ್ಯೋಮನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತಲುಪಿಸುತ್ತೆ. ಆದರೆ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಏನಿಲ್ಲ ಅಂದರೂ 50-60 ಲೀಟರ್ ನೀರು ಬೇಕಾಗೇ ಆಗುತ್ತೆ. 4 ಮಂದಿ ಗಗನಯಾತ್ರಿಕರಿಗೆ 250-300 ಲೀಟರ್ ಖರ್ಚಾಗುತ್ತೆ. ಅಷ್ಟೆಲ್ಲ ನೀರು ಭೂಮಿಯಿಂದ ಹೊತ್ತು ತರೋಕೆ ಆಗಲ್ಲ. ಅದರಲ್ಲಿ 98% ನೀರು ಇಕ್ಲಿಸ್ ವ್ಯವಸ್ಥೆಯಲ್ಲಿ ಮರುಬಳಕೆ ಮತ್ತು ಮರು ಉತ್ಪಾದನೆ ಮೂಲಕ ಪೂರೈಕೆ ಆಗುತ್ತೆ. ಬಾಹ್ಯಾಕಾಶ ಕೇಂದ್ರದಲ್ಲಿ ಸುಮಾರು 1900 ಲೀಟರ್ನಷ್ಟು ನೀರು ಸಂಗ್ರಹ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಇಲ್ಲಿನ ವಾಟರ್ ರಿಕವರಿ ಸಿಸ್ಟಮ್ನಲ್ಲಿ ಗಗನಯಾತ್ರಿಗಳ ಮೂತ್ರ ಕೂಡ ಸೋಸುವಿಕೆಯ ಮೂಲಕ ವ್ಯವಸ್ಥೆಗೆ ಹೋಗುತ್ತೆ. ಅಲ್ಲಿ ಮೂತ್ರವನ್ನು ಬಿಸಿ ಮಾಡಿ ಆವಿಯಾಗುವಂತ ಮಾಡಲಾಗುತ್ತೆ. ಅದರಲ್ಲಿ 85% ನೀರಿನ ಅಂಶವನ್ನು ತಣಿಸಿ ಮತ್ತೆ ಬಳಸೋದಕ್ಕೆ ಸಂಗ್ರಹ ಮಾಡಲಾಗುತ್ತೆ. ಇದನ್ನು ಟ್ಯಾಂಕ್ಗೆ ಹರಿಸಲಾಗುತ್ತೆ. ಇನ್ನು ಕ್ಯಾಬಿನ್ನಲ್ಲಿ ಗಗನಯಾತ್ರಿಗಳು ನಡೆಸೋ ಉಸಿರಾಟ, ಗಾಳಿಯಲ್ಲಿರೋ ತೇವಾಂಶ, ಬೆವರನ್ನು ಕೂಡ ಎಳೆದುಕೊಂಡು ನೀರು ಉತ್ಪಾದನೆ ಆಗೋ ವ್ಯವಸ್ಥೆ ಇದೆ. ಇದರಿಂದನೇ ಉತ್ಪಾದಿಸಿದ ನೀರಿನ ಜೊತೆಗೆ ಬೇರೆ ಅನಿಲದ ವಾಸನೆಯನ್ನು ತೆಗೆಯೋಕೆ ಚೇಂಬರ್ ಇರುತ್ತೆ.
ಅಲ್ಲಿಂದ ಫಿಲ್ಟರ್ಗೆ ನೀರು ಹರಿಯುತ್ತೆ. ಅಲ್ಲಿ ರಿಯಾಕ್ಟರ್ನೊಳಗೆ 131 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನಲ್ಲಿರೋ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನ ನಾಶಪಡಿಸಲಾಗುತ್ತೆ. ಅನಂತರ ಆ ನೀರಿಗೆ ಅಯೋಡಿನ್ ಸೇರಿಸಲಾಗುತ್ತೆ. ಅಲ್ಲಿಗೆ ಶೋಧಿಸುವ ಪ್ರಕ್ರಿಯೆ ಪೂರ್ಣಗೊಂಡು ಅದನ್ನು ಬಳಕೆಗೆ ಇಟ್ಟಿರೋ ಟ್ಯಾಂಕ್ಗೆ ಹರಿಸಲಾಗುತ್ತೆ. ಈ ಎಲ್ಲವೂ ತಾನಾಗಿಯೇ ನಿರಂತರವಾಗಿ ನಡೆಯೋ ಪ್ರಕ್ರಿಯೆಗಳು. ಇನ್ನು ಇದೇ ವ್ಯವಸ್ಥೆಯ ಉಸಿರಾಟಕ್ಕೆ ಬೇಕಾಗಿರೋ ಆಮ್ಲಜನಕವನ್ನು ಕೂಡ ತಯಾರಿಸುತ್ತೆ. ಎಲೆಕ್ಟ್ರಾಲಿಸಿಸ್ ಪ್ರಕ್ರಿಯೆ ಮೂಲಕ ನೀರಿನ ಕಣಗಳನ್ನು ವಿಭಾಗಿಸಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಉತ್ಪಾದಿಸಲಾಗುತ್ತೆ. ಆಕ್ಸಿಜನ್ ಪೂರ್ತಿಯಾಗಿ ಬಳಕೆ ಮಾಡಿಕೊಂಡ್ರೆ ಹೈಡ್ರೋಜನನ್ನು ಎಷ್ಟು ಬೇಕೋ ಅಷ್ಟು ಬಳಸಿ ಉಳಿದದ್ದನ್ನು ಬಾಹ್ಯಾಕಾಶಕ್ಕೆ ಬಿಡಲಾಗುತ್ತೆ. ಒಟ್ಟಿನಲ್ಲಿ ಈ ವ್ಯವಸ್ಥೆಯಲ್ಲಿ ನೀರು ಅತ್ಯಗತ್ಯವಾದ ಪ್ರಮುಖ ವಸ್ತು ಆಗಿರುತ್ತೆ. ನೀರು, ಗಾಳಿ, ತೇವಾಂಶ ಎಲ್ಲವೂ ಮತ್ತೆ ಫಿಲ್ಟರ್ ಮತ್ತೆ ಬಳಕೆಯು ನಡೀತಲೇ ಇರುತ್ತೆ. ನಮ್ಮ ಭೂಮಿ ಮೇಲೆ ನೀರನ್ನು ವೇಸ್ಟ್ ಮಾಡೋರು, ಗಾಳಿಯನ್ನು ಹಾಳು ಮಾಡ್ತಿರೋರನ್ನ ಒಂದಷ್ಟು ದಿನ ಬಾಹ್ಯಾಕಾಶಕ್ಕೆ ಕಳಿಸೋ ವ್ಯವಸ್ಥೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ.